ಬಾಳೆಕಾಯಿ ಯೂಸ್ ಮಾಡಿಕೊಂಡು ಫಿಶ್ ಫ್ರೈನು ಮರೆಸೋ ಅಂಥ ಟೇಸ್ಟಲ್ಲಿ ಬನಾನಾ ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೂ ಸಹ ತಿನ್ಬೋದು, ಅಷ್ಟೇ ಅಲ್ದಿರ ಊಟಕ್ಕೆ ಸೈಡ್ ಡಿಶ್ಶಾಗೂ ಸಹ ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನಮ್ಮ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ನಾನು 3 ಬಾಳೆಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಎಡ್ಜಸ್ನ ಕಟ್ ಮಾಡಿಬಿಟ್ಟು ಸಿಪ್ಪೆನ ತೆಗೆದುಬಿಟ್ಟು ನೀರಲ್ಲಿ ಹಾಕೋಬೇಕು. ಸಿಪ್ಪೆ ತೆಗೆದು ಹಾಗೆ ಇಡೋದ್ರಿಂದ ಇದು ಕಲರ್ ಟ್ರಾನ್ಸ್ಫರ್ ಆಗುತ್ತೆ, ಫುಲ್ ಬ್ಲಾಕಿಶ್ ಆಗುತ್ತೆ, ಹಾಗಾಗಿ ಚೆನ್ನಾಗಿ ಅನಿಸಲ್ಲ. ನೀರಲ್ಲಿ ಹಾಕಿಟ್ರೆ ಕಲರ್ ಟ್ರಾನ್ಸ್ಫರ್ ಆಗದೆ ಇರುತ್ತೆ. ಎಲ್ಲ ಬಾಳೆಕಾಯಿ ಸಿಪ್ಪೆ ತೆಗೆದಿದ್ದಾದ್ಮೇಲೆ ಇದನ್ನ ಈಗ ದಪ್ಪದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಒಂದು ಬಾಳೆಕಾಯಿನ 2 ಪೀಸಸ್ ಆಗಿ ಕಟ್ ಮಾಡಿ ಕಾಲ್ ಇಂಚು ದಪ್ಪ ಇರೋ ಥರ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಬಾಳೆಕಾಯಿನ ತೀರಾ ತೆಳ್ಳಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಇದು ಬೇಯುವಾಗ ಬೇಗ ಸಾಫ್ಟ್ ಆಗಿಬಿಡತ್ತೆ, ಅಷ್ಟೇ ಅಲ್ದಿರ ಎತ್ಕೊಳ್ಳೋದಕ್ಕೆಲ್ಲ ಸಖತ್ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿಕೊಂಡ್ರೆ ಕೆಲಸ ಈಸಿ ಆಗುತ್ತೆ. ಬಾಳೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಪ್ಲೇಟ್ಗೆ 2 ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ, 1/2 ಟೀ ಸ್ಪೂನ್ ಅರಿಶಿನ, 1/2 ಟೀ ಸ್ಪೂನ್ ಜೀರಿಗೆ ಪುಡಿ, 1.5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1/2 ಟೀ ಸ್ಪೂನ್ ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದರ ಜೊತೆಗೇನೆ ಸ್ವಲ್ಪ ಲೆಮನ್ನ ಹಾಕೊಂಡು ಡ್ರೈ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇಷ್ಟ ಇದ್ರೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಸಹ ಹಾಕೋಬಹುದು. ಇದನ್ನ ಬೆರೆಸುವಾಗ 1 ರಿಂದ 2 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೊಳ್ಳಿ. ಆಯಿಲ್ ಹಾಕೊಳ್ಳೋದ್ರಿಂದ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಇದು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪನೇ ನೀರನ್ನು ಹಾಕಿ ಮಸಾಲೆನ ಗಟ್ಟಿಯಾಗಿ ಬೆರೆಸ್ಕೋಬೇಕು. ತೆಳುವಾಗಿ ಬೆರೆಸ್ಕೊಳ್ಳೋದ್ರಿಂದ ಬಾಳೆಹಣ್ಣು ಮೇಲೆ ಕೋಟಿಂಗ್ ನಿಲ್ಲೋದಿಲ್ಲ. ಈಗ ಮಸಾಲೆನ ಬೆರೆಸ್ಕೊಂಡಿದ್ದಾದ್ಮೇಲೆ ಕಟ್ ಮಾಡಿರೋಂಥ ಬಾಳೆಕಾಯಿ ಪೀಸಸ್ನ ತಗೊಂಡು ಇದಕ್ಕೆ ಕೋಟಿಂಗ್ ಮಾಡಿ 1/2 ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ನೋಡಿ, ಎಲ್ಲ ಬಾಳೆಕಾಯಿ ಪೀಸಸ್ಗೂ ಕೋಟಿಂಗ್ ಮಾಡಿದ್ದಾಯಿತು. ಈಗ ಇದನ್ನು 1/2 ಅವರ್ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಅರ್ಧ ಗಂಟೆ ಆದಮೇಲೆ ಒಂದು ಫ್ರೈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಿ ಚಿಟಪಟ ಅನ್ನಿಸ್ಕೋಬೇಕು. ಕರಿಬೇವೆಲ್ಲ ಫ್ರೈ ಆಗಿದ್ದಾದ್ಮೇಲೆ ಆಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ದಂಥ ಬಾಳೆಕಾಯಿ ಪೀಸಸ್ನ ಈಗ ಒಂದೊಂದನ್ನಾಗಿ ಪ್ಯಾನ್ಗೆ ಹಾಕಿ 2 ಕಡೆ 4 ರಿಂದ 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಇದು ಬೇಗ ಬೆಂದೋಗುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಒಳಗಡೆ ಎಲ್ಲ ಹಾಗೆ ಇದ್ಬಿಡುತ್ತೆ, ಮೇಲೆ ಮಾತ್ರ ಸೀದು ಹೋಗುತ್ತೆ. ಈಗ ನೋಡಿ 3 ನಿಮಿಷ ಆಗಿದೆ. ಈಗ ಇದನ್ನು ಮಗುಚಾಕಿ 2 ಕಡೆ ಬೇಯಿಸ್ಕೊತಾ ಇದ್ದೀನಿ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಬನಾನಾ ಫ್ರೈನ ಪ್ರಿಪೇರ್ ಮಾಡಬಹುದು ಅಂತ. ಇದನ್ನು ನೋಡ್ತಾ ಇದ್ರೆ ಫಿಶ್ ನೆನಪಾಗತ್ತೆ, ಬಟ್ ಫಿಶ್ ಟೇಸ್ಟಿಗಿಂತ ಸಖತ್ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮಕ್ಕಳು ಸ್ನ್ಯಾಕ್ಸ್ ಅಂತ ಕೇಳಿದಾಗೂ ಸಹ ಮಾಡಿಕೊಡ್ಬಹುದು, ಈಸಿಯಾಗಿ ಬೇಗ ಆಗೋಗುತ್ತೆ. ನಾನು ಮಾಡಿ ತೋರಿಸಿರೋ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲೂ ಸಹ ನಮ್ಮ ಪೇಜ್ ಅವೈಲೇಬಲ್ ಇದೆ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.